ಸರ್ ಕರಿ ಹಣೆ ಬೇಕಾ ಬೆಳಿ ಹಣೆ ಬೇಕಾ? ಒಂದಿಲ್ಲ ಎರಡಿಲ್ಲ ಮೂರಿಲ್ಲ 10 ಫಾರ್ಚುನರ್ ಇದೆ ನಮ್ಮ ಹತ್ರ. ಪಾಪ್ಯುಲರ್ ಕಾರ್ಸ್ ಗೆ ವಿಸಿಟ್ ಮಾಡಿ ಸರ್. ಎಲ್ಲರೂ ಬೈ ಬಿಟ್ಟು ಹೇಳ್ತಾ ಇದಾರೆ ರೆಕಾರ್ಡೆಡ್. ನಮ್ಮ ಹತ್ರ ರೆಕಾರ್ಡೆಡ್ ಸಮೇತ ಇದೆ ಇಲ್ಲಿ. ನಿಮ್ಗೆ ಎಲ್ಲ ಈಚ್ ಅಂಡ್ ಎವ್ರಿ ಗಾಡಿ ಚೆಕ್ ಮಾಡಬಹುದು. ಯಾವ ಗಾಡಿ ರೆಕಾರ್ಡ್ ಬೇಕು ಎಲ್ಲ ಗಾಡಿಗಳು ರೆಕಾರ್ಡ್ ಇದೆ ಸರ್. ಲೋನ್ ಹೋಗೋರು ಡೌನ್ ಪೇಮೆಂಟ್ ಮಾಡ್ತೀರಾ 4 ಲಕ್ಷ ಮಾತ್ರ. ಇಲ್ಲಿ ಇರೋ ಗಾಡಿಗಳಿಗೆಲ್ಲ 4 ಲಕ್ಷ ಡೌನ್ ಪೇಮೆಂಟ್ ಸರ್. ಫಾರ್ಚುನರ್ ಬೇಡ, ಇನೋವಾ ಕ್ರಿಸ್ಟಾ ಇದೆ. ಒಂದಿಲ್ಲ ಎರಡಿಲ್ಲ 5 ಇದೆ. ಇಲ್ಲಿ 3 ತೋರಿಸಬಹುದು. 2 ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆ. ಕಾಂಪೀಟ್ ಪ್ರೈಸ್ 28,000 ಓಡಿರೋದು. G 2017 ಸಿಂಗಲ್ ಓನರ್ ಗಾಡಿ. ಬರೀ 18,50,000ಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸರ್. ಈ ಗಾಡಿ 2017 ಆಟೋಮೆಟಿಕ್ Z 1,99,000 ಓಡಿರೋದು ರೆಕಾರ್ಡೆಡ್. ಪ್ರೈಸಿಂಗು ಆ ತರಾನೇ ಕೊಡ್ತೀನಿ ಸರ್. ಫಾರ್ಚುನರ್ ನೋಡಿದ್ರು, ಕ್ರಿಸ್ಟಾ ನೋಡಿದ್ರು. ಈಗ ನಮ್ಮ ಹತ್ರ XUV 500 ಬಂದಿದೆ. 3 ಗಾಡಿ ಇದೆ. ಈ ಗಾಡಿ ಪ್ರೈಸಿಂಗ್ ಕೊಟ್ರೆ ಮಾರ್ಕೆಟ್ ಶೇಕ್ ಆಗ್ಬೇಕು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಎಲೆಕ್ಷನ್ ಮುಗಿತು ಅಂಡ್ ಈ ಗಾಡಿಗಳು ಯಾವತ್ತೂ ಇದ್ರೂ ಕೂಡ ಡಿಮಾಂಡೆಡ್ ಅಂತ ಹೇಳ್ಬೋದು. ಹೌದು, ನಾನು ಒಂದು ಶೋರೂಮ್ ಬಂದಿನಿ, ಪಾಪ್ಯುಲರ್ ಕಾರ್ಸ್. ಇವರು ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ಅಂತಾನೆ ಫೇಮಸ್ ಆಗಿರ್ತಾರೆ. ರೈಸ್ ಬಾಯು ಪಾಪ್ಯುಲರ್ ಕಾರ್ಸ್ ಫಾರ್ಚುನರ್ ಅಲ್ಲಿ ಸೇಲ್ ಮಾಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10+ ವೆಹಿಕಲ್ ಫಾರ್ಚುನರ್ ಗಾಡಿಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಫಾರ್ಚುನರ್ ಕಿಂಗ್ ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಸರ್ ಇಲ್ಲಿ. ಅಂಡ್ ಎಲೆಕ್ಷನ್ ಟೈಮ್ ಅಲ್ಲಿ ಈ ಗಾಡಿಗಳ ಸೇಲ್ ತುಂಬಾ ನಡೆಯುತ್ತೆ. ಅಂಡ್ ಅದಾದ ನಂತರ ತುಂಬಾ ಗಾಡಿಗಳು ತುಂಬಾ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ನೋಡ್ಬೋದು ಆ ಕಡೆಯಿಂದ ಈ ಕಡೆವರೆಗೆ ಎಲ್ಲ ಫಾರ್ಚುನರ್ ಇಟ್ಟಿದ್ದಾರೆ. ಅಂಡ್ ನಿಮ್ಗೆ ಟ್ಯಾಗ್ ಲೈನ್ ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ಅಂತ ಹೆಸರಿದೆ. ಪ್ರೀತಿ ಎಲ್ಲರೂ ನಮ್ಮ ವೀಕ್ಷಕರ ಪ್ರೀತಿ ಎಲ್ಲರಿಗೂ ಎಲ್ಲರೂ ನಮ್ಮ ವೀಕ್ಷಕರಿಗೆ ಅಸ್ಲಾಂ ವಲೈಕುಂ, ನಮಸ್ಕಾರ. ಇಡೀ ಕರ್ನಾಟಕ ಅದಕ್ಕೆ ಖಂಡಿತ ಈ ಗಾಡಿಗಳು ಮಾಡೋದು ಒಂದು ಡ್ರೀಮ್, ಫ್ಯಾಷನ್. ಮುಂಚೆಯಿಂದಾನು ಬರೀ ಫಾರ್ಚುನರ್ಸ್ ಮಾತ್ರ ಮಾಡ್ತೀವಿ ನಾವು ವರ್ಷಗಳಿಂದ. ಎಲ್ಲಾ ಶೋರೂಮ್ ಅಲ್ಲಿ ಏನಾಗುತ್ತೆ ಸರ್, ಎಲ್ಲಾ ವೆಹಿಕಲ್ ಗಳು ಸಿಗುತ್ತೆ, ಆ ಬ್ರ್ಯಾಂಡು ಈ ಬ್ರ್ಯಾಂಡು. ಬಟ್ ನಿಮ್ಮ ಶೋರೂಮ್ ಅಲ್ಲಿ ಕಣ್ ತುಂಬಿಕೊಳ್ಳುತ್ತೆ ಸರ್ ಫಾರ್ಚುನರ್ ಅಂತ ಹೇಳ್ಬೋದು ಅಲ್ವಾ? ನಮ್ಗೊಂದು ಫ್ಯಾಷನ್ ಸರ್. ಮುಂಚೆಯಿಂದಾನು ನಮ್ಮ ವೀಕ್ಷಕರಿಗೂ ಡಿಮಾಂಡ್ ಜಾಸ್ತಿ. ಟೊಯೋಟಾ ಇಂಜಿನ್ ಲೈಫ್ ಜಾಸ್ತಿ, 10 ಲಕ್ಷ ಓಡಿಸಿ ಅಂಥದ್ದು ಗಾಡಿಗಳು ಮಾತ್ರ ತಗೊಂಬಂದು ಮಾಡ್ತೀವಿ ನಾವು. ಈ ಗಾಡಿಗಳು ನಿಮಗೆ ಎಲ್ಲ ಶೋರೂಮ್ಗೆ ಹೋಗಿ 4x2 ಸಿಗುತ್ತೆ ನಿಮಗೆ. ನೀವು ವಿಡಿಯೋಸ್ ಮಾಡಿದ್ದೀರಾ, ಬೇರೆ ಜನನು ವಿಡಿಯೋಸ್ ಮಾಡ್ತಾರೆ. 4x4 ಒಂದು ಕಾರ್ ಯಾವ ಥರ ಅಂದರೆ ಮೋಸ್ಟ್ ಡಿಮ್ಯಾಂಡಿಂಗ್ ಕಾರ್ ಇನ್ ದ ಮಾರ್ಕೆಟು. ಪೂರ್ತಿ ಕರ್ನಾಟಕ ಹುಡ್ಕಾಡಿ, ಪೂರ್ತಿ ಇಂಡಿಯಾದಲ್ಲಿ ವಿಚಾರಣೆ ಮಾಡಿ 4x4 ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. ಇಂಥದ್ದು ಗಾಡಿಗಳು ಸಿಗೋದು ಕಷ್ಟ ಇದೆ. ಅಂಥದ್ದು ಗಾಡಿಗಳು ಪಾಪ್ಯುಲರ್ ಕಾರ್ಸ್ ಅಲ್ಲಿ ಸಿಗುತ್ತೆ. 4x2 ಬೇಕಾ, 4x4 ಬೇಕಾ ಮ್ಯಾನ್ಯುಯಲ್ ಅಲ್ಲಿ, 4x4 ಆಟೋಮೆಟಿಕ್ ಇದೆ ನಮ್ಮ ಹತ್ರ. 4x2 ಆಟೋಮೆಟಿಕ್ ಇದೆ. ನಿಮ್ಗೆ ಯಾವ ಗಾಡಿ ಬೇಕು ಎಲ್ಲ ಗಾಡಿ ಇದೆ. ಯಾವ ಕಲರ್ಸ್ ಅಲ್ಲಿ ಬೇಕು ಆ ಕಲರ್ಸ್ ಗಾಡಿ ಸಿಗುತ್ತೆ. ಅಂಡ್ ಈಗ ನೋಡ್ಬೋದು ಅಲ್ಲಿ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಗಾಡಿಗಳು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಬರೀ 4 ಲಕ್ಷ ತಗೊಂಡ್ ಬಂದ್ರೆ ಸಾಕು ನಿಮ್ಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಡೌನ್ ಪೇಮೆಂಟ್, ನಿಮ್ಮ ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಇದಲ್ಲದೆ ಇವಾಗ ಒಂದು ಟ್ರೆಂಡ್ ಶುರು ಮಾಡಿದ್ದಾರೆ. ಫಾರ್ಚುನರ್ ಅಲ್ಲದೆ ಕ್ರಿಸ್ಟಾನು ಇದೆ ಅಂತ ಹೇಳ್ಬೋದು ಸರ್. ಈಗ ನಮ್ಮ ವೀಕ್ಷಕರಿಗೆ ಎಲ್ಲ ಡಿಮಾಂಡ್ ಇತ್ತು, ಏನ್ ಸರ್ ಬರೀ ಫಾರ್ಚುನರ್ ಮಾಡ್ತೀರಾ, ಟೊಯೋಟಾ ಗಾಡಿಗಳದ್ದು ಮಾಡಿ ಅಂತ. ಆ ಪ್ರಕಾರ ಒಂದು ಕ್ರಿಸ್ಟಾ ಒಂದು 5 ತರಿಸಿದೀವಿ ಈ ಸದ್ಯಕ್ಕೆ. ಇಲ್ಲಿ 3 ಗಾಡಿ ಇದೆ. ನಮ್ಮ ಪ್ರಮೋದ್ ಭಾಯ್ ನಿಮ್ಗೆ ತೋರಿಸ್ತಾರೆ. ಮಿಕ್ಕಿದ 2 ಗಾಡಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದೆ. ವಿಡಿಯೋ ರಿಲೀಸ್ ಆಗಿ ನಮ್ಮ ವೀಕ್ಷಕರು ಎಲ್ಲರೂ ನೋಡಿ ಬರೋದಕ್ಕೆ ಇಷ್ಟ ನಿಮ್ಗೆ ಎಲ್ಲಾ ಗಾಡಿಗಳು ತೋರಿಸ್ಕೊಡ್ತೀನಿ. ಅಡ್ರೆಸ್ ಎಲ್ಲಿ ಬರ್ಬೇಕು ಹೇಳಿ ಸರ್. ನೋಡಿ ಇಲ್ಲಿ ಈ ಕಡೆಯಿಂದ ಡೈರಿ ಸರ್ಕಲ್ ಇಂದ ಬಂದ್ರೆ ಜಯದೇವ ಹಾಸ್ಪಿಟಲ್ ಇಂದ 1 ಕಿಲೋಮೀಟರ್ ಬಿಲೇಕಳ್ಳಿ ಬಸ್ ಸ್ಟ್ಯಾಂಡ್ ಬಿಫೋರ್ IIM. ಈ ಕಡೆಯಿಂದ ಬಂದ್ರೆ ಅಪೋಲೋ ಇದೆ. ಅಪೋಲೋ ನಿಮ್ಗೆ ಮುಂಚೆ. ಇಲ್ಲಿ ನಮ್ದು ಪಾಪ್ಯುಲರ್ ಫರ್ನಿಚರ್ ಅಂತ ಫ್ಯಾಮಿಲಿ ಬಿಸ್ನೆಸ್ ಇರೋದು. ಫರ್ನಿಚರ್ ಶೋರೂಮ್ ಇದೆ 25 ಇಯರ್ಸ್ ಇಂದ. ಈ ಸ್ಟಾಕ್ ಇವತ್ತು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಈ ಗಾಡಿಗಳೆಲ್ಲ ನಿಮ್ಗೆ ಒಳಗಡೆ ಪಾರ್ಕ್ ಆಗಿರುತ್ತೆ. ನಾವು ಬೇರೆ ಕಾರ್ ಶೋರೂಮ್ ತರ ಮಾಡಲ್ಲ. ಬರೀ ಒಂದು ವಿಡಿಯೋ ಮಾಡಿ ರಿಲೀಸ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸಿ ಆ ಪ್ರಕಾರ ಒಳಗಡೆ ನಿಲ್ಲಿಸಿ ಮಾಡ್ತೀವಿ. ಮೇನ್ ರೋಡ್ ಅಲ್ಲಿ ನಮ್ಮ ಶೋರೂಮ್ ಇಲ್ಲ, ಒಳಗಡೆ ಇರೋದು. ಇಲ್ಲಿ ಗಂಟೆ ಬಂದ್ರೆ ನಿಮ್ಗೆ ಒಳಗಡೆ ಕಾರ್ಸ್ ನಾನು ತೋರಿಸ್ತೀನಿ. ಖಂಡಿತ. ಏನು ಲೊಕೇಶನ್ ಪಾಪ್ಯುಲರ್ ಕಾರ್ಸ್ ಅಲ್ಲ, ನೀವು ಡೈರೆಕ್ಟ್ ಆಗಿ ಪಾಪ್ಯುಲರ್ ಫರ್ನಿಚರ್ ಬಜಾರ್ ಅಂತ ಏನಿರುತ್ತೆ ಅಲ್ಲಿ ಬಂದ್ರೆ ನಿಮ್ಗೆ ಗಾಡಿಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿಗಳು ಒಳಗಡೆ ಪಾರ್ಕ್ ಆಗಿರುತ್ತೆ. ಸೇಫ್ಟಿ ವೈಸ್ ಅಂಡ್ ಗಾಡಿಗಳು ಕ್ಲೀನ್ ಆಗಿರುತ್ತೆ ಅಂತ ಹೇಳ್ಬೋದು ಹೊರಗಡೆಕ್ಕಿಂತ. ಅಂಡ್ ಆಲ್ಮೋಸ್ಟ್ ಫಾರ್ಚುನರ್ ಬೇಕಂದ್ರೆ ಒಂದೇ ಆಪ್ಷನ್, ಬನ್ನಿ ತಗೊಂಡೋಗಿ ಅಂತ ಹೇಳ್ತಿದ್ದೀನಿ. ಲೊಕೇಶನ್ ಹಾಕಿರ್ತೀರಲ್ವಾ ಬೈ? ಲೊಕೇಶನ್ ಕೊಡ್ತೀನಿ ನಿಮ್ಗೆ, ನಂಬರ್ ಹಾಕಿ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಿಮ್ ಕಡೆಯಿಂದ ಚಾನೆಲ್ ಇಂದ ಬಂದ್ಲಿ ಬೆಸ್ಟ್ ಇಂದ ಬೆಸ್ಟ್ ಪ್ರೈಸಸ್ ಕೊಡ್ತೀನಿ. ಫಸ್ಟ್ ಟೈಮ್ ನಾವು ಪ್ರಮೋದ್ ಭಾಯ್ ಜೊತೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ತಿರ್ಗಾ ಮಾಡಬೇಕು ನಮ್ಮ ವೀಕ್ಷಕರ ಸಪೋರ್ಟ್ ಇಂದ. ಮೈಗ್ರೇಟೆಡ್ ಕಾರ್ಸ್, ಈ ಕಾರ್ಸ್, ಆ ಕಾರ್ಸ್ ಅಂತ ತಲೆಯಿಂದ ತೆಗ್ಬಿಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಸರ್. ಇವಾಗ ಜನರ ತಲೆಯಲ್ಲಿ ಏನಿರುತ್ತೆ, ಮೈಗ್ರೇಟೆಡ್ ಕಾರ್ಸ್ ನಾವ್ ಏನಕ್ಕೆ ತಗೊಳ್ಳೋಣಪ್ಪ ಅಂತ ಇರುತ್ತೆ ಸರ್. ಡೆಲ್ಲಿಯಲ್ಲಿ ಮೈಗ್ರೇಟೆಡ್ ಅಂದ್ರೆ ಏನು? ಡೆಲ್ಲಿಯಿಂದ ತಗೊಂಡ್ ಬರ್ತಾರೆ ಅಥವಾ ಹರಿಯಾಣದಿಂದ ತಗೊಂಡ್ ಬರ್ತಾರೆ ಸರ್. ಇಡೀ ಸ್ಟೇಟ್ ಗಾಡಿಗಳು ನಮ್ ಕರ್ನಾಟಕನಲ್ಲಿ ನೋಡಬಹುದು. MP, UP, ಮಹಾರಾಷ್ಟ್ರ, ದಿಲ್ಲಿ, ಹರಿಯಾಣ, ಉತ್ತರಾಖಂಡ್ ಈ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಕಾನೂನು ಲಾಗು ಆಗಿದೆ. ಟ್ಯಾಕ್ಸ್ ಕಟ್ಬಿಟ್ಟು ಗಾಡಿ ಓಡಿಸಿ ಅಂತ. ಇದು ಕಂಪಲ್ಸರಿ ಮಸ್ಟ್ ಅಂಡ್ ಶೂಟ್. ಅದರಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಏನಿಲ್ಲ.
ಟ್ಯಾಕ್ಸ್ ಕಟ್ಬಿಟ್ಟು ಓಡಾಡಿದ್ರೆ ನಾವು ನಿಮ್ಗೆ ಹೇಳಿದೀವಿ ವಿತಿನ್ 24 hours ಅಲ್ಲಿ ಕರ್ನಾಟಕ ನಂಬರ್ ಗ್ಯಾರಂಟಿ ಚಾಲೆಂಜ್ ನಮ್ದು. ಬೇರೆ ವಿಡಿಯೋಸ್ XYZ ವಿಡಿಯೋಸ್ ನೋಡಬಹುದು ನೀವು. 24 ಗಂಟೆಯಲ್ಲಿ ಆಲ್ ಓವರ್ ಇಂಡಿಯಾ ಚಾಲೆಂಜ್ ನಂಬರ್ ಕೊಡ್ತೀನಿ. NOC ಬೇಕಾ ಆಲ್ ಓವರ್ ಇಂಡಿಯಾ NOC ಕೊಡ್ತೀನಿ. ಇದನ್ನು NOC ನಿಮ್ಗೆ ಯಾವ ಸ್ಟೇಟ್ಗೆ ಬೇಕು NOC ಕೊಡ್ತೀನಿ. ನಮ್ಮ ತಮಿಳ್ನಾಡು ಜನವರಿಗೆ, ಆಂಧ್ರ ಜನವರಿಗೆ ಅಲ್ಲಿದ್ ಬೇಕಾ ಅಲ್ಲಿದೆ ಕೊಡ್ತೀನಿ. ಅದಾದ್ಮೇಲೆ ಮೈಗ್ರೇಟೆಡ್ ಕಾರ್ಸ್ಗೆ ಬಂದ್ರೆ, ಮೈಗ್ರೇಟೆಡ್ ಏನು ಇಲ್ಲಿ 15 years ಆಗ ಆಪ್ಷನ್ ಇದೆ ನಿಮ್ಗೆ ಗಾಡಿ ಓಡಿಸೋದಕ್ಕೆ. ಡೆಲ್ಲಿ ಹರಿಯಾಣದಲ್ಲೆಲ್ಲ ಏನಿದೆ 10 ವರ್ಷ ಇದೆ. ಆ 10 ವರ್ಷಕ್ಕೆ ಅಲ್ಲಿ ಗಾಡಿ ಬೆಲೆ, ಈ ಗಾಡಿ 40 ಲಕ್ಷ ಕರ್ನಾಟಕದಲ್ಲಿತ್ತು, ಅಲ್ಲಿ ಎಷ್ಟಿತ್ತು 32 ಲಕ್ಷ ಇತ್ತು. ಈ 8 ಲಕ್ಷ ಡಿಫ್ರೆನ್ಸ್ ಏನಂದ್ರೆ ಮೈಗ್ರೇಷನ್ಗೆ ಅಲ್ಲಿಂದ ಇಲ್ಲಿಗೆ ಬಂದ್ರೆ, ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅದು 2-3 ಲಕ್ಷ ಡಿಫ್ರೆನ್ಸ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಹಾಕಿ ಅದೇ ಕ್ಯಾಲ್ಕುಲೇಟ್ ಮಾಡಿ ಕರ್ನಾಟಕ ನಂಬರ್ ಮಾಡ್ತೀವಿ. ಏನು ದೇರ್ ಇಸ್ ನೋ ಡಿಫ್ರೆನ್ಸ್, ಬರೀ ಹೇಳೋದಕ್ಕೆ ಮೈಗ್ರೇಟೆಡ್. ಬಟ್ ಹೆಂಗೆ ಆದ್ರೂ ನಾವು ಟ್ಯಾಕ್ಸ್ ಕಟ್ತೀವಲ್ವಾ? ಟ್ಯಾಕ್ಸ್ ಕಟ್ತೀವಿ ಅಲ್ವಾ ಸರ್? ಆ ಟ್ಯಾಕ್ಸ್ ಕಟ್ಟಿದ್ರೆ ದೇರ್ ಇಸ್ ನೋ ಮೈಗ್ರೇಷನ್ ಲೆಫ್ಟ್. ಕರ್ನಾಟಕ ಹೊಸ ನಂಬರ್ ಬಂತು, ಸೇಲ್ ಮಾಡಿದ್ರೆ ಯಾವ ಬೆಳೆ ಸಿಗ್ತಾ ಇದೆ ನಿಮ್ಗೆ? ಕರ್ನಾಟಕ ಬೆಳೆನೇ ಸಿಗ್ತಾ ಇದೆ, ಡೆಲ್ಲಿ ಬೆಳೆ ಸಿಗ್ತಾ ಇಲ್ಲಲ್ಲ. ಕೇಳೋದಕ್ಕೆ ನಮ್ ವೀಕ್ಷಕರಿಗೆ ಕೇಳ್ತಾ ಇದಾರೆ. ಅದ್ರಲ್ಲಿ ಏನು ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಪ್ರೈಸಿಂಗ್ ಅಲ್ಲಿ ವೇರಿಯಂಟ್ ಇರುತ್ತೆ, ಜಾಸ್ತಿ ಇರಲ್ಲ. ಖಂಡಿತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಇನ್ಫಾರ್ಮೇಶನ್ ಕಸ್ಟಮರ್ ಕೊಟ್ರೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೈ. ಸರ್, ಹೈಲೈಟ್ ಅಲ್ಲಿ ನೋಡಿದ್ವಿ ಸರ್, ಆಲ್ಮೋಸ್ಟ್ ಫಾರ್ಚುನರ್ ಸೇಲ್ ಮಾಡೋದ್ರಲ್ಲಿ ಬೆಂಗಳೂರಲ್ಲಿ ಕಿಂಗು ಫಾರ್ಚುನರ್ ವಾಲ ಅಂತಾನೆ ಕರೀತಾರೆ. ಅಂಡ್ ಆಲ್ಮೋಸ್ಟ್ 10+ ವೆಹಿಕಲ್ಸ್ ಯಾವತ್ತು ಸಿಗುತ್ತೆ ಅಂತ ಹೇಳ್ಬೋದು. ಈ ಸರ್ತಿ ಹಳೆ ಪ್ರೈಸ್ ಕೊಟ್ಟಿರೋದು ಅದಕ್ಕಿಂತ ಕಮ್ಮಿ ಕೊಡ್ತೀರಾ ಅಂತ ಹೇಳ್ತಿದ್ದೀರಾ ಸರ್? ಫಸ್ಟ್ ಗಾಡಿ ಹೇಳ್ಬಿಡಿ ಸರ್ ಡೀಟೇಲ್. ಸರ್, ಇಡೀ ಕರ್ನಾಟಕದಲ್ಲಿ ಈ ಗಾಡಿ ನಿಮ್ಗೆ ಅವೈಲೇಬಲ್ ಇಲ್ಲ. 4x4 ಆಟೋಮೆಟಿಕ್ ಬ್ಲಾಕ್ ಕಲರ್ ಅಲ್ಲಿ 100 ಅಲ್ಲಿ ಒಂದು ವೆಹಿಕಲ್ ಸಿಗೋದು. ಪೂರ್ತಿ ಇಂಡಿಯಾದಲ್ಲಿ ಲಿಮಿಟೆಡ್ ಕಾರ್ಸ್ ಅವೈಲೇಬಲ್ ಇದೆ. ಲಾಸ್ಟ್ಲಿ ನಮ್ಮ ಹತ್ರ 2016 4x4 ಆಟೋಮೆಟಿಕ್ 1,67,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ರೆಕಾರ್ಡೆಡ್ ಸರ್. ಎಲ್ಲಾರು ಹೇಳ್ತಾರೆ ನಮ್ಮ ಹತ್ರ ರೆಕಾರ್ಡೆಡ್. ನಮ್ಮ ಎಲ್ಲ ವೀಕ್ಷಕರಿಗೆ ಎಲ್ಲ ಗಾಡಿ ಮೇಲೆ ರೆಕಾರ್ಡ್ಸ್ ಇದೆ ನೋಡಿ. ಓಕೆ, ಡೀಟೇಲ್ ಹೇಳ್ಬೇಡಿ ಸರ್. ಓಡಿರೋ ರೆಕಾರ್ಡ್ ಅಂತ ಹೇಳಿದ್ರಿ. ಮಾಡಲ್ 2016 4x4 ಆಟೋ ಸಿಂಗಲ್ ಓನರ್ ಗಾಡಿ, 19,75,000 ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ನಿಮ್ಗೆ ನಂಬರ್ ಸಮೇತ ಬೇಡ, NOC ಸಮೇತ ತಗೊಳ್ತೀರ ಅಂದ್ರೆ 16,75,000ಗೆ ಫ್ಲಾಟ್ NOC ಸಮೇತ ಕೊಡ್ತೀವಿ. 16,75,000ಗೆ ವಿತ್ NOC. ಸರ್, ಮ್ಯಾನ್ಯುಯಲ್ ಅಲ್ಲಿ 2015 4x4 ಸಿಂಗಲ್ ಓನರ್ ಗಾಡಿ 1,95,000 ಓಡಿದೆ ವಿತ್ ರೆಕಾರ್ಡ್. 10 ಲಕ್ಷ ಓಡಿದ್ರು ಟೊಯೋಟಾ ಗಾಡಿಯಲ್ಲಿ ಏನು ತೊಂದರೆ ಇಲ್ಲ. ನಮ್ ವೀಕ್ಷಕರಿಗೆ ತಿಳ್ಕೊಬಹುದು. ಜೆನ್ಯೂನ್ ರೆಕಾರ್ಡೆಡ್ ಕಾರ್ಸ್ ವಿತ್ DRL ಕಿಟ್ಸ್ ನಾವು ಹಾಕ್ಸಿದೀವಿ. ಆಫ್ಟರ್ ಮಾರ್ಕೆಟ್ ಕ್ರೋಮಿಯಂ ಫಿಟ್ಟಿಂಗ್ ಹಾಕ್ಸಿದೀವಿ. ಮೋನೋಗ್ರಾಮ್ಸ್ ಇದೆ. ಮಿಕ್ಕಿದೆಲ್ಲ ಟೋಟಲ್ ಕಾರ್ ಒರಿಜಿನಲ್ ಇದೆ. ಇವತ್ತವರೆಗೂ ಜೊತೆದೆ ಟೈರ್ಸ್ ಇದೆ. ಬ್ರ್ಯಾಂಡ್ ಇದು ಪರ್ಲ್ ವೈಟ್, ಸೂಪರ್ ವೈಟ್, ಮಿಲ್ಕ್ ವೈಟ್ ಸಿಗುತ್ತೆ. ಪರ್ಲ್ ವೈಟ್ ಸಿಗೋದು ಕಷ್ಟ. 15 ಮ್ಯಾನ್ಯುಯಲ್ 4x4 ಲಿಮಿಟೆಡ್ ಕಾರ್ಸ್ ಅವೈಲೇಬಲ್ ಇರೋದು ಇಂಡಿಯಾದಲ್ಲಿ. ಅದರಲ್ಲಿ ನಮ್ಮ ಹತ್ರ ಒಂದಿದೆ. ಈ ಗಾಡಿ ಬಂದು ನಿಮ್ಗೆ 16,50,000ಗೆ ವಿತ್ NOC ಕೊಡ್ತೀನಿ. 16,50,000. ಹೌದು, 16,50,000 ವಿತ್ ಕರ್ನಾಟಕ ಬೇಕಂತಂದ್ರೆ ಅದು ಎಕ್ಸ್ಟರ್ನಲ್ ಚಾರ್ಜ್ ಆಗುತ್ತೆ. ಅದು ನಮ್ಮ ವೀಕ್ಷಕರಿಗೆ 2.5+ ಆಗುತ್ತೆ. ಅದು ಯಾರಿಗ ಅವಶ್ಯಕತೆ ಇದೆ ಅದು ಮಾಡ್ಕೊಡ್ತೀವಿ. ಖಂಡಿತ. ಅದನ್ನು 24 hours ಅಲ್ಲಿ ನಂಬರ್ ಕೊಡ್ತೀನಿ. ನಮ್ಮ ಹಳೆ ವಿಡಿಯೋಸ್ ನೋಡಬಹುದು. ಇದು ಚಾಲೆಂಜ್. 24 hours ಅಲ್ಲಿ ನಿಮಗೆ ಕರ್ನಾಟಕ ನಂಬರ್ ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್, ಇದು ಆಲ್ಮೋಸ್ಟ್ ಈ ವೈಟ್ ಬೇರೆ ಕಲರ್. ಇದು 2015 ಮಾಡೆಲ್ 4x2 ಸಿಂಗಲ್ ಓನರ್ ಗಾಡಿ. ಇದು ಎಲ್ಲ ಕಡೆ ಇದೆ. ನೀವು ವಿಡಿಯೋಸ್ ಮಾಡಕ್ ಹೋದ್ರೆ 4x2 ಎಲ್ಲ ಅಂಗಡಿಗಳವ್ರ ಹತ್ರ ಇದೆ, ಎಲ್ಲ ಶೋರೂಮ್ಸ್ ಅಲ್ಲಿ ಇದೆ. ಈ ಗಾಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಓಡಿರೋದು 156 ಮಾತ್ರ, ವಿತ್ ರೆಕಾರ್ಡೆಡ್. ತೋರಿಸಬಹುದು ವೀಕ್ಷಕರಿಗೆ. ಎಲ್ಲಾರು ಹೇಳ್ತಾರೆ, ನಾವು ನಿಮ್ಗೆ ರೆಕಾರ್ಡ್ ಸಮೇತ ಕೊಡ್ತೀವಿ. ಈ ಗಾಡಿ ಪ್ರೈಸ್ ಓನ್ಲಿ 16 lakhs ಅಂತ ನಾವು ಆಫರ್ ಮಾಡಿದೀವಿ. ಕರ್ನಾಟಕ ನಂಬರ್ ಸಮೇತ. ನಂಬರ್ ಬೇಡ, ನಾವು ನಂಬರ್ ಮಾಡ್ಕೊಳ್ತೀವಿ ಅಂದ್ರೆ 13,50,000 ಕೊಡ್ತೀವಿ. 13,50,000 2015 4x2 ಸಿಂಗಲ್ ಓನರ್ ಗಾಡಿ. ವಿತ್ ರೆಕಾರ್ಡೆಡ್ ಟೋಟಲ್ ಒರಿಜಿನಲ್, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ ಗಾಡಿ. ಓಕೆ, ಹಾಗೆ ಇನ್ನೊಂದು ವೆಹಿಕಲ್ ಸರ್, ಇದು 2014 ಮಾಡೆಲ್ ಗಾಡಿ 4x4. ಇದಕ್ಕೆ ಬೇಜ್ ಇಂಟೀರಿಯರ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಇದೆ ಕಾರು. ಇದು ಫಸ್ಟ್ ಫರ್ಮ್ ಮೇಲೆ ಇತ್ತು, ಫಸ್ಟ್ ಓನರ್. ಅದೇ ಓನರ್ ಹೆಸರು ಮೇಲೆ ಅವ್ರ ಅಕೌಂಟ್ಸ್ ಅಲ್ಲಿ ತೋರಿಸ್ಕೊಳ್ಳೋದಕ್ಕೆ ಸೆಕೆಂಡ್ ಓನರ್ 2 RC ಕಾರ್ಡ್ ನನ್ನ ಹತ್ರ ಇದೆ. 2 ಇದೆ. ಎಲ್ಲರೂ ಹೇಳ್ತಾರೆ ಸೇಮ್ ಫ್ಯಾಮಿಲಿ ಟ್ರಾನ್ಸ್ಫರ್ ಹತ್ರ 2 RC ಸಮೇತ ಕೊಡ್ತೀನಿ. ಸೇಮ್ ಓನರ್, ಓಡಿರೋದು 1,46,000 ಕಿಲೋಮೀಟರ್ ಮಾತ್ರ. ಬ್ರ್ಯಾಂಡ್ ನ್ಯೂ ಇದೆ. ಟೋಟಲ್ ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ ಗಾಡಿ. ₹1 ವೀಕ್ಷಕರು ತಗೊಳ್ಳೋರು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಸೇಮ್ DRL ಕಿಟ್ಸ್, ಕ್ರೋಮಿಯಂ ಫಿಟ್ಟಿಂಗ್ಸ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಮಾಡಿ ಕಸ್ಟಮರ್ ಸ್ವಲ್ಪ ಬ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ. ಈ ಗಾಡಿ ಪ್ರೈಸ್ 16,50,000 ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಇಲ್ಲ ಕರ್ನಾಟಕ ನಂಬರ್ ನಾವು ಮಾಡ್ಕೊಳ್ತೀವಿ 14 ಲಕ್ಷಕ್ಕೆ ಕೊಡ್ತೀನಿ.
ಸರ್ 3 ಲಕ್ಷ 4 ಲಕ್ಷ 5 ಲಕ್ಷ ಡಿಪೆಂಡ್ ಆಗುತ್ತೆ ನಿಮ್ ಸಿಬಿಲ್ ಮೇಲೆ. ಅಂಡ್ ರೆಕಾರ್ಡೆಡ್ ಅಂತ ಹೇಳ್ತೀರಾ? 4x4 ಗಾಡಿ. 4x4. ನೆಕ್ಸ್ಟ್ ವೆಹಿಕಲ್ ಸರ್ 4x2 2013 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ಓಡಿರೋದು 1,76,000 ಚಿಲ್ಲರೆ ಮಾತ್ರ. ಇದನ್ನು ರೆಕಾರ್ಡೆಡ್ ಗಾಡಿ. ಈ ಗಾಡಿ ನಿಮ್ಗೆ ಓನ್ಲಿ ಬೆಸ್ಟ್ ಪ್ರೈಸ್ ಅಂದ್ರೆ 14 ಲಕ್ಷಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸರ್. ನನ್ನ ಕಡೆಯಿಂದ ಬಂದ್ರೆ ಇದ್ರ ಮೇಲೆ ಏನಾದ್ರು ನೆಗೋಷಿಯೇಟ್ ಮಾಡ್ಕೊಡ್ತಾರೆ? ನಿಮ್ ಕಡೆಯಿಂದ ಬಂದ್ರೆ 13,75 ಕೊಡ್ತೀನಿ ಕರ್ನಾಟಕ ನಂಬರ್ ಸಮೇತ. ನಂಬರ್ ನಾವು ಮಾಡ್ಕೊಳ್ತೀವಿ. 11 ಲಕ್ಷ ಕೊಳ್ಳಿ ನಿಮ್ ಕಡೆಯಿಂದ ವೀಕ್ಷಕರು ಬರೋರು ವಿತ್ NOC 11 ಲಕ್ಷಕ್ಕೆ ಕೊಡ್ತೀನಿ. ವಿತ್ ಕರ್ನಾಟಕ ಬೇಕಂದ್ರೆ 14 ಲಕ್ಷ ಇದೆ. 13,75,000 ನಿಮ್ ಚಾನಲ್ ಇಂದ ಬಂದ್ರೆ. ಡೌನ್ ಪೇಮೆಂಟ್ ಸರ್? ಸರ್ 3 ಇಂದ 5 ಡಿಪೆಂಡ್ ಸಿಬಿಲ್ ಮೇಲೆ. 13 ಮಾಡೆಲ್ಗೆ ಅಬೌಟ್ 12 ಇಯರ್ಸ್ ಆಗಿದೆ. 10 ಇಯರ್ಸ್ ಗಾಡಿಗಳಿಗೆ ಮಾತ್ರ ಲೋನ್ ಆಗುತ್ತೆ. ಆ ಪ್ರಕಾರ ನಿಮ್ಗೆ ಈ ಗಾಡಿಗೆ 7 to 8 lakhs ಲೋನ್ ಆಗುತ್ತೆ 2013ಗೆ. 14-15ಗೆಲ್ಲ 10-12 lakhs ಲೋನ್ ಆಗುತ್ತೆ ನಿಮ್ಗೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ 2014 ಜೆನ್ಯೂನ್ ಸೆಕೆಂಡ್ ಓನರ್ ಗಾಡಿ. ಇದು 1,70,000 ಕಿಲೋಮೀಟರ್ ಓಡಿದೆ. ಓಕೆ. ಪ್ರೈಸ್ ಬಂದ್ಬಿಟ್ಟು ಕರ್ನಾಟಕ ನಂಬರ್ ಸಮೇತನೂ ಹೇಳ್ತೀನಿ, NOC ಸಮೇತ ನಿಮ್ ವೀಕ್ಷಕರಿಗೆ ಓಕೆ. ಬರೀ 11,25,000ಗೆ ಚಾಲೆಂಜ್ ಮಾಡ್ತೀನಿ. 4x4 ಸೆಕೆಂಡ್ ಓನರು 1,76,000 ಓಡಿರೋದು. ಈ ಗಾಡಿ ನಿಮ್ಗೆ 11,25,000 ವಿತ್ NOC ಕೊಡ್ತೀನಿ. 11,25,000ಗೆ 11,25,000ಗೆ 2014 4x4. ಓಕೆ ಸರ್, ಎಲ್ಲ ವೀಕ್ಷಕರು ನಮ್ಮ ಡಿಮ್ಯಾಂಡು ಬರೀ ಫಾರ್ಚುನರ್ ಮಾಡ್ತೀರಾ, ಟೊಯೋಟಾ ಮಾಡ್ತೀರಲ್ಲ, ನಮಗೂ ಕ್ರಿಸ್ಟಾ ಡಿಮ್ಯಾಂಡ್ ಇದೆ. ಕ್ರಿಸ್ಟಾ ತರಿಸ್ಕೊಡಿ ಅಂತ. 2017 ನಲ್ಲಿ 3 ಆಪ್ಷನ್ ಇದೆ. G ಇದೆ, V ಇದೆ, Z ಇದೆ. 3 ನೋಡ್ಬೋದು ನೀವು. ಇದು V ಸಿಂಗಲ್ ಓನರ್ ಗಾಡಿ. 92 ಕಿಲೋಮೀಟರ್ 1000 ಮಾತ್ರ ಓಡಿರೋದು. 92,000 ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ವಿತ್ ಜೆನ್ಯೂನ್ ಒರಿಜಿನಲ್ ಪಾಯಿಂಟ್. ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಇದರಲ್ಲಿ ನಿಮ್ಗೆ ಹೊಸ ಇದು ಕ್ರಿಸ್ಟಾದು ಬಂಪರ್ ಹಾಕಿದ್ದಾರೆ. ಟೈಪ್ 3 ಇದು. ಅಲೈ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಗಾಡಿ ಟೋಟಲ್ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡಬಹುದು. ಓಕೆ. ಪ್ರೈಸಿಂಗ್ ಬೆಸ್ಟ್ ಇಂದ ಬೆಸ್ಟ್ ನಿಮ್ಗೆ 18,75,000 ಮಾಡಿದ್ರೆ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ ಕರ್ನಾಟಕ ನಂಬರ್ ಸಮೇತ 18,50,000 ಕೊಡ್ತೀನಿ. 18,50,000ಗೆ ಕರ್ನಾಟಕ ನಂಬರ್ ಕೊಡ್ತೀನಿ. ಡೌನ್ ಪೇಮೆಂಟ್ ಇದಕ್ಕೆ ಎಷ್ಟು? ಡೌನ್ ಪೇಮೆಂಟ್ ಇದಕ್ಕೂ 3 lakhs 4 lakhs ಡಿಪೆಂಡ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಾರು ಹೇಳ್ಬಿಡ್ತಾರೆ 2 ಲಕ್ಷ ತಗೊಂಡ್ಬನ್ನಿ ಗಾಡಿ ಕೊಡ್ತೀವಿ ಅಂತ. ಆಗೋದಿಲ್ಲ, ಅದು ಸಿಬಿಲ್ ಮಾತಾಡುತ್ತೆ. ಸಿಬಿಲ್ ನಿಮ್ಗೆ ಕ್ಯಾಲ್ಕುಲೇಟ್ ಆಗೋದು. ಅದರಲ್ಲಿನೇ ನಿಮ್ಗೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಪ್ರಮೋದ್ ಭಾಯ್, ಈ ಗಾಡಿ ಎಷ್ಟು ಅದ? 2017 G ವೇರಿಯಂಟ್ 8 ಸೀಟರ್ ಗಾಡಿ. ಲಿಮಿಟೆಡ್ ಗಾಡಿಗಳು ಸಿಗೋದು 8 ಸೀಟರ್ ಅಲ್ಲಿ. ಈ ಗಾಡಿ ಎಷ್ಟು ಓಡಿರ್ಬೋದು ಸರ್? ಈ ರೇಂಜ್ ಅಲ್ಲೆಲ್ಲ ಓಡಿರೋದು 1,00,000, 1,20,000, 1,30,000 ವಿತ್ ರೆಕಾರ್ಡೆಡ್ ಸರ್. 28,500 ಕಿಲೋಮೀಟರ್ ಮಾತ್ರ ಓಡಿರೋದು. ಹೊಸ ಗಾಡಿ ಟೆಸ್ಟ್ ಬ್ರಾಂಡ್ ನ್ಯೂ ಕಾರ್ ಬಂದ್ಬಿಟ್ಟು ರಿಬ್ಬನ್ ಕಟ್ ಮಾಡಿ ಗಾಡಿ ತಗೊಂಡೋಗ್ಬೇಕು ಅಂತದ್ ಗಾಡಿ. ಬರೀ 28,500 ವಿತ್ ಸರ್ವಿಸ್ ರೆಕಾರ್ಡ್ ಜೆನ್ಯೂನ್ ಬ್ರಾಂಡ್ ನ್ಯೂ ಕಾರ್. ಟೋಟಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ತೋರಿಸಬಹುದು. ಓಕೆ. ಅದಾದ ನೋಡಬಹುದು ನಿಮ್ಗೆ ಯಾವ ತರ ಶೈನ್ ಹೊಡಿತಿದೆ ಅಂತ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಇಂಟೀರಿಯರ್ ನಿಮ್ಗೆ ತೋರ್ಸಕ್ಕಾಗೋದಿಲ್ಲ. ಈ ಗಾಡಿಗಳು ಬನ್ನಿ ಒಂದ್ಸರ್ತಿ ನೋಡಿ. ಬರೀ 28,000 ಓಡಿರೋ ವೆಹಿಕಲ್ ನಿಮ್ಗೆ ವಿತ್ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. ಯಾರು ಹುಡುಕ್ತಿರೋರಿಗೆ 3 ವೆಹಿಕಲ್ ಸರ್. ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಸರ್? ಇದು G ವೇರಿಯಂಟ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್, ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಲೋ ಮೈಲೇಜ್, ಹೈ ಪ್ರೈಸಿಂಗ್ ಡಿಮಾಂಡ್ ಏನಿಲ್ಲ. 1850 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 1850ಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ನಂಬರ್ ನಾವು ಮಾಡಿಸ್ಕೊಳ್ತೀವಿ. 16,50ಗೆ ಗಾಡಿ ಕೊಡ್ತೀನಿ. 16,50,000ಗೆ ವಿತ್ NOC ಗಾಡಿ. NOC ಸಿಗ್ತಿರೋದು 18,50,000ಕ್ಕೆ ವಿತ್ ಕರ್ನಾಟಕ. ಬರೀ 28,000 ಓಡಿರೋ ವೆಹಿಕಲ್ ಆಗಿರುತ್ತೆ. ರಿಬನ್ ಕಟ್ ಮಾಡ್ಕೊಂಡು ಹೋದ್ರೆ ಗಾಡಿ ಹೊಸದೇ ಅಂತ ಹೇಳ್ಬೋದು. 10 ಲಕ್ಷ ಓಡ್ಲಿ. ಟೊಯೋಟಾ ಇಂಜಿನ್ ಆಲ್ವೇಸ್ 10 lakhs. ಖಂಡಿತ ನಾವು ಹೇಳೋದು. ಕಂಪನಿಯಿಂದ ವಾರಂಟಿ ಬರೋದು. ಅದಕ್ಕೆ ನಾವು ಏನು ವಾರಂಟಿ ಗ್ಯಾರಂಟಿ ಏನು ಕೊಡಲ್ಲ. ಹಿಂಗಿದೆ, ಈ ಕಂಡೀಷನ್ ಇದೆ. ಬರ್ಲಿ ವೀಕ್ಷಕರು, ನಿಮ್ ಚಾನೆಲ್ ಇಂದಾನು ಬರ್ಲಿ. ನಮ್ಮ ಹತ್ರ ವ್ಯಾಪಾರ ಮಾಡೋದ್ ಮುಂಚೆ ಟೊಯೋಟಾ ಹತ್ರ ಯಾವ್ದಿದೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಹತ್ರ ವ್ಯವಹಾರ ಕೂತ್ಕೊಳ್ಳಿ. ಅಶ್ಯೂರೆನ್ಸ್ ಖಂಡಿತ. ನೆಕ್ಸ್ಟ್ ಸರ್, ಆಟೋಮೆಟಿಕ್ Z. ಇದು ಎಷ್ಟು ಓಡಿರ್ಬೋದು ಸರ್? ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಸರ್. ಆಲ್ಮೋಸ್ಟ್ ಇದು 28,000 ಅಂದ್ರೆ ಇದು ಕಮ್ಮಿನೇ ಓಡಿರೋದು. ಒಂದು 50 ಜಾಸ್ತಿ ಓಡಿದೆ. ಜಾಸ್ತಿ ಓಡಿದ್ಯಾ? ಕಾಣ್ತಾ ಇದೆಯಾ? ಇಲ್ಲ, 1,99,000 ಓಡಿದೆ. ಇವತ್ತವರೆಗೂ ರೂಫ್ ಕವರ್ಸ್ ತೆಗ್ದಿಲ್ಲ. CA ಗಾಡಿ ಇದು. ಬ್ರಾಂಡ್ ನ್ಯೂ ಕಂಡೀಷನ್, ಟೋಟಲ್ ಒರಿಜಿನಲ್ ಪೇಂಟ್. ಓಕೆ. ಗಾಡಿ ನೋಡಬಹುದು ನೀವು. ಆಟೋಮೆಟಿಕ್ Z 2.8 ಆಟೋಮೆಟಿಕ್ Z 2017 ಸಿಂಗಲ್ ಓನರ್ ಗಾಡಿ. ಸರ್, ಇದು ಕಂಪನಿಯಿಂದಾನೇ ಬಂದಿರೋದು? ಏನು ಆಫ್ಟರ್ ಮಾರ್ಕೆಟ್? ಏನು ಆಫ್ಟರ್ ಮಾರ್ಕೆಟ್ ನಾವು ಫಿಟ್ಟಿಂಗ್ಸ್ ಮಾಡಿಲ್ವಿ. ಓಕೆ.
ನೋಡ್ಬೋದು ನಿಮ್ಗೆ ಲೆದರ್ ಅಪಾಲ್ಸರಿ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಏನು ಚೇಂಜಸ್, ಒಂದು ಮೈನರ್ ಚೇಂಜಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಫ್ರಂಟ್ ಪ್ರೊಫೈಲು ನಿಮ್ಗೆ ಯಾವ ತರ ಇದೆ, 1,99,000 ಓಡಿರೋ ತರ ಕಾಣ್ತಿಲ್ಲ. ಅಂಡ್ ಓಡಿರೋದು ಹೇಳಿದೀರಾ ಸರ್, ಪ್ರೈಸಿಂಗ್ ಒಂದು ಹೇಳ್ಬಿಡಿ ಅಲ್ಲ ಸರ್. ಪ್ರೈಸಿಂಗ್ ನಿಮ್ಗೆ ನಿಮ್ಮ ಚಾನಲ್ ಇಂದ ಬಂದ್ರೆ ಮುಂಚೆ 19,500 ಕೋಟ್ ಮಾಡ್ತಾ ಇದೀವಿ ನಾವು. ಈ ಸಲ ನಿಮ್ಮ ಚಾನಲ್ ಇಂದ ಬಂದ್ರೆ 1899ಗೆ ನಂಬರ್ ಸಮೇತ ಕ್ಲೋಸ್ ಮಾಡ್ತೀವಿ. 18,99,000 ಸಿಂಗಲ್ ಓನರ್ ಗಾಡಿ, ಬ್ರಾಂಡ್ ನ್ಯೂ. ಪ್ರತಿ 5,000 7,000 ಸರ್ವಿಸ್ ಇದೆ. ನಮ್ಮ ಹತ್ರ ನಾವು ರೆಕಾರ್ಡ್ಸ್ ಮಾಡಿದ್ದೀವಿ. ವೀಕ್ಷಕರು ಹೋಗಿ ಕಂಪನಿ ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ವ್ಯಾಪಾರ ಮಾಡಿ. ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋದು 7 ಸೀಟರ್ ಮೋಸ್ಟ್ ಪ್ರಿಫರ್ ಮಾಡ್ತೀರಾ ಅಂತ ಹೇಳ್ಬೋದು ನೀವು. ಅಂಡ್ XUV500 ಇದು ಇದ್ರಲ್ಲೂ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ನಮ್ಮಲ್ಲಿ ಎಲ್ಲ ಕಂಪನಿ ಗಾಡಿಗಳಿದು. ಇದು ಡೀಲರ್ ಹತ್ರ ಆಫ್ಟರ್ ಮಾರ್ಕೆಟ್ ಅಲ್ಲಿ ನಾನು ಡೀಲರ್. ನನ್ನ ಹತ್ರ ಹೆಂಗ್ ಬಂದು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ನಾನು ಡೆಲ್ಲಿ, ಹರಿಯಾಣ, UP, ಉತ್ತರಾಖಂಡಲ್ಲಿ ಪರ್ಚೇಸ್ ಮಾಡಲ್ಲ. ಇದೆಲ್ಲ ಟೊಯೋಟಾ, ಗ್ಯಾಲಕ್ಸಿ ಟೊಯೋಟಾ, ಸತ್ಯಂ ಟೊಯೋಟಾ, ಉತ್ತಮ್ ಟೊಯೋಟಾ, ಈಗ ಇಲ್ಲಿ ನಂದಿ ಟೊಯೋಟಾ ಹೇಗಿದೆ ಆ ಪ್ರಕಾರ ಅದು. ಈ ಲೀಡ್ಸ್ ಅಲ್ಲಿ ನಾವು ಇದು ಫಾರ್ಚುನರ್ ಎಸ್ಕೊಂಬರ್ತೀವಿ. ಇದು ಒಂದು ತಂದಿದ್ದೀವಿ. XUV ಡಿಮಾಂಡ್ ನಲ್ಲಿ ನಡೀತಾ ಇದೆ ಅಂತ ನಮ್ಗೆ ವ್ಯಾಪಾರ ಮಾಡೋದು ವಿಷಯ. ಈ ಗಾಡಿ ಆಫ್ಟರ್ ಮಾರ್ಕೆಟ್ ಅಲ್ಲಿ ವಿಚಾರಬಹುದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಇದೆ, ರೆಕಾರ್ಡ್ ಸಮೇತ ಇದೆ. ಎಷ್ಟು ಓಡಿದೆ ಸರ್? W8 1,27,000 ಓಡಿದೆ ವಿತ್ ರೆಕಾರ್ಡ್. 6,99,000 NOC ಕ್ಲೋಸ್ ಮಾಡ್ಕೊಡ್ತೀನಿ. 2015 W8 6,99,000 7 lakhs ಟೋಟಲ್ ನಿಮ್ಗೆ ಗಾಡಿ ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕಾ? 8.5 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಇಂದ ಬಂದ್ರೆ 8,400 ಕೊಡ್ತೀನಿ. 8,25,000 ಕರ್ನಾಟಕ ನಂಬರು. ಬೆಟರ್ ಇವ್ರ ಹತ್ರನೇ ಕರ್ನಾಟಕ ಮಾಡ್ಸ್ಕೊಂಡು ತಗೊಂಡು ಹೋಗಿ ಅಂತ 24 hours ಅಲ್ಲಿ ನಂಬರ್ ಕೊಡ್ತೀನಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಇವಾಗ ಬೆಂಗಳೂರಲ್ಲಿ ತುಂಬಾ ಜನ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಇವಾಗ ಈ ಗಾಡಿಗಳನ್ನ ಹಿಡಿಯೋದು ತುಂಬಾ ಇದಾಗಿರುತ್ತೆ. ಇವ್ರ ಹತ್ರನೇ ನಂಬರ್ ಮಾಡಿಸಿದ್ರೆ ಬರೀ 24 hour ಅಲ್ಲಿ ನಂಬರ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಇನ್ಯಾಕ್ಬೇಕು ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತು ಗಾಡಿ ಬಂದು ಬುಕ್ ಮಾಡಿದ್ರೆ ನಾಳೆ ನಂಬರ್ ಸಮೇತ ತಗೊಂಡು ಹೋಗ್ಬೋದು, ಆರಾಮಾಗಿ ತಗೊಂಡು ಹೋಗ್ಬೋದು. ಸರ್, ಸಫಾರಿ ಡೈಕಾರ್ 3 ಲೀಟರ್ ಇಂಜಿನ್ ಗಾಡಿ ಪೂರ್ತಿ ಬೆಂಗಳೂರಲ್ಲಿ ಸಿಗತ್ ಕಷ್ಟ ಗಾಡಿ. ಇದು 2.2 2 ಲೀಟರ್ ಇಂಜಿನ್ ಎಲ್ಲ ಬೇಕಾದಷ್ಟಿದೆ. 2007 ಮಾಡಲ್, FC ಆಗಿದೆ, ಫಿಟ್ನೆಸ್ ಎಲ್ಲ ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ 1.5 ಲಕ್ಷ ಹತ್ರ ಓಡಿದೆ ರೆಕಾರ್ಡೆಡ್. ಈ ಗಾಡಿ ನಿಮ್ಗೆ ಬರೀ 2.5 ಲಕ್ಷ ನಾವು ಪ್ರೈಸ್ ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿನೂ ಕೊಡ್ತೀನಿ. 2,25,000ಗೆ 7 ಸೀಟರ್ ಸಫಾರಿ ವಿತ್ ಕರ್ನಾಟಕ ನಂಬರ್. ಇದು ಮೈಗ್ರೇಟೆಡ್ ಅಲ್ಲ, ಸೆಕೆಂಡ್ ಓನರ್ ಗಾಡಿ, ಜೆನ್ಯೂನ್ ಕರ್ನಾಟಕ ನಂಬರ್, ಜೆನ್ಯೂನ್ ಕರ್ನಾಟಕ ಸೆಕೆಂಡ್ ಓನರ್ ವೆಹಿಕಲ್. ಇದ್ರ ಮೇಲೇನು ನೆಗೋಷಿಯೇಟ್ ಆಗುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ ಗಾಡಿ. ಇದು ಓಲ್ಡ್ ಆದಂಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಅಂತ ಹೇಳ್ಬೋದು ಸರ್ ಈ ವೆಹಿಕಲ್. ಈಗ ಸರ್, ಈ ಗಾಡಿಗಳೆಲ್ಲ ನಮ್ಗೆ ಎಕ್ಸ್ಚೇಂಜ್ ಪರ್ಚೇಸ್ ಅಂತ ಇಲ್ಲ. ಕೆಲವು ಕಸ್ಟಮರ್ಸ್ಗೆ ಸ್ಪೇಸ್ಗೆ ಒಂದು ಫಾರ್ಚುನರ್ ತಗೊಂಡ್ರೆ ಅವ್ರದ್ದು ರಿಕ್ವೈರ್ಮೆಂಟ್ ಇದನ್ನು ತಗೊಂಡೋಗಿ ಸರ್ ನಮ್ಮ ಹತ್ರ ಸ್ಪೇಸ್ ಇಲ್ಲ, ಆ ಪ್ರಕಾರ 2 ಗಾಡಿ ಬಂದಿದೆ. ಇದು ಸ್ವಿಫ್ಟ್, ಒಂದು i10. ಈ ಗಾಡಿ 46,000 ಕಿಲೋಮೀಟರ್ ಓಡಿರೋದು. ಸ್ವಿಫ್ಟ್ 2010 46,000 ಓಡಿರೋದು, ರೆಕಾರ್ಡ್ ಸಮೇತ ಇದೆ. ಮಾರುತಿಯಲ್ಲಿ ಚೆಕ್ ಮಾಡಿ ವ್ಯಾಪಾರ ಮಾಡಿ. ಈ ಗಾಡಿ 1 ಮಿಲಿಯನ್ ಎಡಿಷನ್ ಅಂತೀವಿ. ರೈಟ್ ರೌಂಡ್ ಸ್ಟಿಕ್ಕರಿಂಗ್ ತೋರಿಸಿ ಇದು ವೀಕ್ಷಕರಿಗೆ. ಇದು 1 ಮಿಲಿಯನ್ ಎಡಿಷನ್ ಕಂಪನಿಯಿಂದ ಬರೋದು, ಮಾರುತಿಯಿಂದ. VXI ಅಲ್ವಾ ಸರ್? ಸರ್, VXI ಇಲ್ಲಿ ಬಂದು ಇಲ್ಲಿ ಬ್ಯಾಚಿಂಗ್ ಇಲ್ಲಿ ನೋಡಿ. 1 ಮಿಲಿಯನ್ ಸೆಲೆಬ್ರೇಷನ್ ಅಲ್ಲಿ ಇಲ್ಲೇ ಇದೆ. 1000 ಕಾರ್ಸ್ ಅಲ್ಲಿ 1 ಕಾರ್ ಇದು. 1 ಮಿಲಿಯನ್ ಸೆಲೆಬ್ರೇಷನ್ ಎಡಿಷನ್. ಎಂಬೋಸಿಂಗ್ ಸೀಟ್ ಅಲ್ಲಿನೂ ಇದೆ ಸರ್, ಇಲ್ಲಿನೂ ನೋಡಬಹುದು. ಅಲ್ಲಿ ಸೀಟ್ ಅಲ್ಲಿ ಎಂಬೋಸ್ ಇದೆ ನೋಡಿ. ಅದೇ ಕೆಳಗಡೆದು. ಅಂಡ್ VXI ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಎಲ್ಲ ಫೀಚರ್ಸ್, ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ. 46,000 ನೋಡಿರೋದು ಸ್ವಿಫ್ಟ್ ಸಿಗದೆ ಕಷ್ಟ ಇದೆ ಸರ್. ಪೂರ್ತಿ ಮಾರ್ಕೆಟ್ ಅಲ್ಲಿ ವಿಚಾರಣೆ ಮಾಡಿದ್ರು. ಪ್ರೈಸಿಂಗ್ ಏನ್ ಹೇಳ್ತೀರಾ ಈ ಗಾಡಿ 2.5 ಲಕ್ಷ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ನಂಬರ್ ನೀವು ಮಾಡಿಸ್ಕೊಳ್ತೀರಾ, 2,10,000ಗೆ ಈ ಗಾಡಿ ನಿಮ್ ಕಡೆ ಕೊಡ್ತೀನಿ ಸರ್. ವಿತ್ ಕರ್ನಾಟಕ ನಂಬರ್ ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. 2,40,000 ಕೊಡೋಣ ಸರ್. 90% ಇದೆ ಟೈರ್ಸ್, 90% ಟೈರ್ಸ್ ಕೂಡ ಇದೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ, ಆರಾಮಾಗಿ ತಗೊಂಡು ಓಡಿಸಬಹುದು. ಬರೀ ಕಮ್ಮಿ ಓಡಿರೋ ಗಾಡಿ 2010 ಮಾಡೆಲ್ ಗಾಡಿ ಸಿಗ್ತಿರೋದು ಸರ್. ಇದು i10 2011 ಮಾಡೆಲ್, ಕಪ್ಪ ಇಂಜಿನ್, 1.2 ಮ್ಯಾಗ್ನಾ. ಇದು ಈ ಗಾಡಿ ಪ್ರೈಸಿಂಗ್ 2.5 ಲಕ್ಷಕ್ಕೆ ಕೊಡ್ತೀನಿ ನಿಮ್ಗೆ. 2,50,000 ವಿತ್ ಕರ್ನಾಟಕ ನಂಬರ್. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್ ಅಲ್ಲಿ i10 1.2 ಮ್ಯಾಗ್ನಾ ಇಂಜಿನ್. ಬರೀ 2,50,000ಗೆ ನಿಮ್ಗೆ 11 ಮಾಡೆಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ನಿಮ್ ಚಾನೆಲ್ ಇಂದ ಬರ್ಲಿ, ಇನ್ನೊಂದು 10,000 ಬಿಟ್ಕೊಡೋಣ. 2,40,000ಕ್ಕೆ 2,40,000ಗೆ i10 ತಗೊಳ್ಳಿ, ಸ್ವಿಫ್ಟ್ ತಗೊಳ್ಳಿ.